ಇವತ್ತು ಎಲ್ಲ ಸಜ್ಜಾಗಿದೆ. ಮಹಾತ್ಮ ಗಾಂಧೀಜಿಯವರ ಪುತ್ಥಳಿ ಮೊದಲು ಅನಾವರಣ ಸುವರ್ಣಸೌಧದಲ್ಲಿ ಆಗ್ತಾ ಇದೆ. ಅದಾದ ಮೇಲೆ ಮುಖ್ಯಮಂತ್ರಿಗಳ ಒಂದು ಮಧ್ಯಾಹ್ನದ ಭೋಜನ ಕೂಟ ಏರ್ಪಾಟಾಗಿದೆ. ಅದಾದ ನಂತರ ಜೈ ಬಾಪು, ಜೈ ಭೀಮ್, ಜೈ ಸಂವಿಧಾನ ಸಮಾವೇಶಕ್ಕೆ ಸಜ್ಜಾಗಿದೆ. ತಾವೆಲ್ಲ ಮಾಧ್ಯಮದವರೆಲ್ಲ ಅದಕ್ಕೆ ಹೆಚ್ಚಿಗೆ ಪುಷ್ಟಿಯನ್ನ ಕೊಟ್ಟಿದ್ದೀರಿ. ಗಾಂಧಿ ತತ್ವ ಉಳಿಬೇಕು, ಗಾಂಧಿ ಆದರ್ಶಗಳನ್ನು ಉಳಿಸಬೇಕು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನದ ಕೊಡುಗೆಗಳನ್ನು, ನೀತಿಗಳನ್ನು, ಉಪದೇಶಗಳನ್ನು ಮತ್ತು ಸಂವಿಧಾನವನ್ನು ರಕ್ಷಣೆ ಮಾಡಬೇಕು. ಇದು ಕಾಂಗ್ರೆಸ್ ಕಾರ್ಯಕ್ರಮ ಮಾತ್ರ ಅಲ್ಲ, ದೇಶಕ್ಕೆ, ದೇಶದ ಬದುಕಿಗೆ, ನಮ್ಮ ಬದುಕಿನ ಆದರ್ಶಗಳು ಅನ್ನೋದನ್ನ ಈಗಾಗಲೇ ಇಡೀ ಪ್ರಪಂಚ ಕಾಂಗ್ರೆಸ್ ಕೊಟ್ಟಂತ ಕೊಡುಗೆಯನ್ನ, ಕಾಂಗ್ರೆಸ್ ನೀತಿ ಪಾಠವನ್ನ ಒಪ್ಪಿಕೊಂಡಿದೆ. ಇದನ್ನು ನಾವು ಮುಂದುವರಿಸಿಕೊಂಡು ಹೋಗಬೇಕು, ನಮ್ಮ ಮುಂದಿನ ಪೀಳಿಗೆಗೆ ನಾವು ತಿಳಿಸಬೇಕು. ಗಾಂಧೀಜಿಯವರು ಮತ್ತು ಅಂಬೇಡ್ಕರ್ ಹೆಸರಲ್ಲಿ ಕಾಂಗ್ರೆಸ್ ಜಾತ್ರೆ ಮಾಡ್ತಿದ್ದಾರೆ ಬೆಳಗಾವಿಯಲ್ಲಿ. ಹೌದು, ಖಂಡಿತ ಜಾತ್ರೆ ಮಾಡ್ತಾ ಇದೀವಿ. ಖಂಡಿತ ಜಾತ್ರೆ, ಯಾರಿಲ್ಲ ಅಂತ ಹೇಳಿದ್ರು. ಜಾತ್ರೆ ಮಾಡೋದೆಂತಕ್ಕೆ? ಶುಭವಾಗಲಿ. ಈಗ ನಮ್ಮ ಸಂಕ್ರಮಣ ಅಂದ್ರೆ ಹೊಸ ಉರುಪು, ಹೊಸ ಉದ್ದೇಶ, ಹೊಸ ಆವಿಷ್ಕಾರ, ಮುಂದಿನ ಬದುಕು, ರೈತರ ಬದುಕು ಒಳ್ಳೇದಾಗಲಿ ಅಂತ ಸಂಕ್ರಾಂತಿ ಮಾಡ್ತಾ ಇದೀವಿ. ಹಂಗೆ 100 ವರ್ಷ ಆದಮೇಲೆ ಮತ್ತೆ ಇದಕ್ಕೆ ಜೀವ ತುಂಬಬೇಕು, ಇನ್ನ ಶಕ್ತಿಶಾಲಿಯಾಗಿ ಬೆಳೆಸಬೇಕು ಅಂತ ಮಾಡ್ತಾ ಇದೀವಿ. ಇದು ನಮ್ಮ ಜಾತ್ರೆನೆ. ಕಾರ್ಯಕ್ರಮದ ಮೂಲಕ ಒಗ್ಗಟ್ಟು ಕೂಡ ನೆಲೆಸುತ್ತೆ ಅನ್ಸರಿ. ಸದ್ಯದಲ್ಲಿ ತಮ್ಮ ಪಕ್ಷದಲ್ಲಿರುವಂತಹ ಒಗ್ಗಟ್ಟು ಕೂಡ ನಿಮ್ಗೇನೋ ತಲೆ ಕೆಟ್ಟಿದೆ ಅಷ್ಟೇ. ನಿನ್ಗೆ ತಲೆ ಕೆಟ್ಟಿದೆ, ನಿನ್ ಗೊತ್ತಿದ್ಯಾ? ನೋಡ್ರಿ, ನಿಮ್ಮಂತ ಟಿವಿ, ಪಬ್ಲಿಕ್ ಟಿವಿ ಎಲ್ಲ ಒಂದು ಇಮೇಜ್ ಉಳಿಸ್ಕೊಂಡಿದ್ದೀರಾ. ಯಾಕೆ ಹಾಳು ಮಾಡ್ಕೊಳ್ತಾ ಇದ್ದೀರಾ ನೀವು? ಯಾರು ಹೇಳಿದ್ರು ಇವೆಲ್ಲ? ಯಾರ್ಯಾರೋ ಕೇಳಿದ ಪ್ರಶ್ನೆಗೆಲ್ಲ ನಾವು ಉತ್ತರ ಕೊಡಕ್ ತಯಾರಿಲ್ಲ. ನಾನು ಹೇಳ್ತೀನಿ, ಏನ್ ಕೇಳ್ತೀನಿ ಅದು ಕೇಳ್ಕೊಳ್ಳಂಗಿರ ಕೇಳ್ಕೊಂಡು ಹೋಗಿ, ಇಲ್ಲ ಬಿಡಿ, ಏನ್ ತೊಂದರೆ ಇಲ್ಲ. ನೀನು ಸ್ವಲ್ಪ ಇನ್ನ ಎಳಸು ಹುಡುಗ, ನೀನು ಸ್ವಲ್ಪ ಕಲಿಬೇಕು, ಸ್ವಲ್ಪ ರಂಗಣ್ಣನ ಟ್ರೈನಿಂಗ್ ತಗೋ. ನೀವು ದೊಡ್ಡ ಕಾರ್ಯಕ್ರಮ ಸರ್, ದೊಡ್ಡ ಕಾರ್ಯಕ್ರಮ. ದರೋಡೆ ಪ್ರಕರಣಗಳು, ಅತ್ಯಾಚಾರ ಪ್ರಕರಣಗಳು ಸರಣಿಯಾಗಿ ನಡೀತದೆ. ಹೋಮ್ ಮಿನಿಸ್ಟರ್ ಇದ್ದಾರೆ, ಉತ್ತರ ಕೊಡ್ತಾರೆ.